ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ. ಈ ವಿಡಿಯೋ 2025 ಜುಲೈ ಆಷಾಢ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿ ಯಾವಾಗ ಬಂದಿದೆ, ಪೀಠದ ಹೆಸರೇನು, ಸ್ವಾಮಿಯನ್ನು ಯಾವ ಹೆಸರಿನಿಂದ ಪೂಜಿಸ್ಕೋಬೇಕು, ಹೇಗೆ ಪೂಜಿಸ್ಕೋಬೇಕು, ಸಂಕಷ್ಟಹರ ಚತುರ್ಥಿ ವ್ರತ ಯಾವಾಗ, ಮತ್ತು ವ್ರತ ತಿಥಿ ಯಾವಾಗ, ಚಂದ್ರೋದಯ ಸಮಯ ಯಾವಾಗ ಅನ್ನೋದನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಮ್ಮ ಸಂಕಷ್ಟಗಳನ್ನು ತೊಲಗಿಸುವ ವ್ರತವೇ ಸಂಕಷ್ಟಹರ ಚತುರ್ಥಿ ವ್ರತ. ನಮ್ಮ ಕಷ್ಟಗಳೆಲ್ಲ ತೊಲಗಿ ನಾವು ಕೋರಿದ ಕೋರಿಕೆಗಳು ನೆರವೇರಬೇಕು ಅಂತ ಯಾರು ಭಕ್ತಿ ಶ್ರದ್ಧೆಗಳಿಂದ ವಿನಾಯಕನನ್ನು ಪೂಜಿಸ್ತಾರೋ ಅವರ ಕಷ್ಟಗಳೆಲ್ಲ ತೊಲಗಿ ಪರಿಹಾರ ಆಗುತ್ತೆ. ಈ ಸಂಕಷ್ಟಹರ ಚತುರ್ಥಿ ವ್ರತ ಪೌರ್ಣಮಿಯ ನಂತರ ಬರುವ ಚೌತಿಯಂದು ಆಚರಿಸಬೇಕು. ಈ ಸಂಕಷ್ಟಹರ ಚತುರ್ಥಿ ವ್ರತವನ್ನು ನಾವು ಸಾಯಂಕಾಲ ಚೌತಿ ತಿಥಿ ಇದ್ದಾಗಲೇ ಮಾಡ್ಕೋಬೇಕು. ಹಾಗಾದರೆ 2025 ಜುಲೈನಲ್ಲಿ ಬರುವ ಆಷಾಢ ಮಾಸದಲ್ಲಿ ಚೌತಿ ತಿಥಿ ಯಾವಾಗ ಬಂದಿದೆಯಪ್ಪ ಅಂದರೆ, ಜುಲೈ 13ನೇ ತಾರೀಕು ಭಾನುವಾರ ರಾತ್ರಿ 1:03 ಚೌತಿ ತಿಥಿ ಪ್ರಾರಂಭವಾಗಿ ಜುಲೈ 14ನೇ ತಾರೀಕು ಸೋಮವಾರ ರಾತ್ರಿ 11:59 ಇರುತ್ತೆ. ಚೌತಿ ತಿಥಿ ಸೋಮವಾರ ಸಾಯಂಕಾಲ ಇರೋದರಿಂದ ನಾವು ಸಂಕಷ್ಟಹರ ಚತುರ್ಥಿಯನ್ನು ಸೋಮವಾರ ಅಂದರೆ ಜುಲೈ 14ನೇ ತಾರೀಕು ಸೋಮವಾರ ಆಚರಿಸ್ಕೋಬೇಕು. ಈ ದಿನ ಚಂದ್ರೋದಯ ಸಮಯ ಬಂದು 9:42 ಇದೆ. ಈ ದಿನ ನಾವು ವಿನಾಯಕನನ್ನು ಮತ್ತು ಚಂದ್ರನನ್ನು ಪೂಜೆ ಮಾಡ್ಕೋಬೇಕು. ಸ್ನೇಹಿತರೆ, ಪ್ರತಿ ತಿಂಗಳು ಸ್ವಾಮಿಯ ನಾಮದ ಮತ್ತು ಪೀಠದ ಹೆಸರು ಬೇರೆ ಬೇರೆ ಇರುತ್ತೆ. ಆಯಾ ತಿಂಗಳು ಆಯಾ ನಾಮ ಮತ್ತು ಪೀಠದ ಹೆಸರಿನಿಂದ ಸ್ವಾಮಿಯನ್ನು ಪೂಜಿಸ್ಕೋಬೇಕು. ಆಷಾಢ ಮಾಸದಲ್ಲಿ ವಿನಾಯಕನನ್ನು ಗಜಾನನ ಮಹಾಗಣಪತಿ ಎಂಬ ಹೆಸರಿನಿಂದ ಪೂಜಿಸ್ಕೋಬೇಕು. ಇನ್ನು ಪೀಠದ ಹೆಸರು ಬಂದು ವಿಷ್ಣು ಪೀಠ, ಈ ಹೆಸರಿನಿಂದ ಪೂಜಿಸ್ಕೋಬೇಕು. ಈ ದಿನ ಪೂಜೆ ಹೇಗಪ್ಪ ಮಾಡ್ಕೋಬೇಕು ಅಂತಂದರೆ, ಈ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಹೊಸಲು ಪೂಜೆ ಮಾಡಿಕೊಂಡು ದೇವ್ರ ಮನೆಯನ್ನು ಶುದ್ಧಿ ಮಾಡಿಕೊಂಡು ವಿನಾಯಕನ ಫೋಟೋ ಇಟ್ಕೊಂಡು ನೈವೇದ್ಯವನ್ನು ಇಟ್ಕೊಂಡು ಹೂವು ಅಕ್ಷತೆ ಧೂಪ ದೀಪಗಳಿಂದ ಪೂಜೆಯನ್ನು ಮಾಡ್ಕೋಬಹುದು. ವಿಗ್ರಹಕ್ಕೆ ಅಭಿಷೇಕ ಮಾಡ್ಕೋತೀವಿ, ವಿನಾಯಕನ ವಿಗ್ರಹಕ್ಕೆ ಅಂದರೆ ಮಾಡ್ಕೋಬೋದು. ವಿಗ್ರಹ ಇಲ್ಲದೆ ಇರೋರು ದಕ್ಷಿಣದಿಂದ ವಿಗ್ರಹವನ್ನು ಮಾಡ್ಕೋಬಹುದು. ನೀವು ವಿನಾಯಕನ ಪೂಜೆ ಶುರು ಮಾಡೋಕ್ಕಿಂತ ಪ್ರಾರಂಭಿಸುವುದಕ್ಕಿಂತ ಮುಂಚೆ ವಿನಾಯಕನಿಗೆ ಮುಡುಪನ್ನು ಕಟ್ಕೋಬೇಕು. ನಿಮಗೇನು ಕಷ್ಟ ಇದೆಯೋ ಹೇಳಿಕೊಂಡು ನಿಮ್ಮ ಸಂಕಲ್ಪವನ್ನು ಮಾಡಿಕೊಂಡು ನೀವು ಮುಡುಪನ್ನು ಕಟ್ಕೊಂಡು ಪೂಜೆ ಮಾಡಬೇಕು. ಶ್ರದ್ಧಾಭಕ್ತಿಯಿಂದ ನೀವು ವಿನಾಯಕನ ಅಷ್ಟೋತ್ತರಗಳನ್ನು ಹೇಳಿಕೊಂಡು ವಿನಾಯಕನ ಹಾಡುಗಳನ್ನು ಹೇಳಿಕೊಂಡು ಪೂಜೆ ಮಾಡ್ಕೋಬಹುದು. ನೀವು ಮುಡುಪನ್ನು ಕಟ್ತೀರ ಅಲ್ವಾ, ಅದು ಕೆಲವರು ಆ ಮುಡುಪನ್ನು ಬೆಳಗ್ಗೆ ಕಟ್ಟಿ ಸಾಯಂಕಾಲನೇ ಬಿಚ್ಚುತ್ತಾರೆ. ಇನ್ನು ಕೆಲವರು ಮಾರನೇ ದಿನ ಕದಲಿಸ್ತಾರೆ, ಬಿಚ್ಚುತ್ತಾರೆ. ಇನ್ನು ಕೆಲವರು ತಾವು ಸಂಕಲ್ಪ ಮಾಡಿಕೊಂಡು ತಮ್ಮ ಕೋರಿಕೆಯನ್ನು ಹೇಳ್ಕೊಂಡಿರ್ತಾರಲ್ವ, ಆ ಕೋರಿಕೆ ನೆರವೇರುವವರೆಗೂ ಆ ಮುಡುಪನ್ನು ಹಾಗೆ ಇಟ್ಟು ಪೂಜೆ ಮಾಡ್ತಾನೆ ಬರ್ತಾರೆ. ಇದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ವಿನಾಯಕನನ್ನು ಆಡಂಬರವಾಗಿ ಪೂಜಿಸಿದ್ರೇ ಅಲ್ಲ, ಗರಿಕೆ ಮತ್ತು ಎಕ್ಕೆ ಹೂಗಳಿಂದ ಪೂಜಿಸಿದ್ರೂ ಆ ಸ್ವಾಮಿಯ ಅನುಗ್ರಹ ನಿಮಗೆ ಸಿಗುತ್ತೆ. ಸ್ವಾಮಿಯ ನೈವೇದ್ಯಕ್ಕಾಗಿ ಕಡುಬು ಮತ್ತು ಉಂಡೆ ತುಂಬ ಶ್ರೇಷ್ಠ. ಈ ಸಂಕಷ್ಟಹರ ಚತುರ್ಥಿಯನ್ನು 21 ತಿಂಗಳುಗಳು ಮಾಡಿಕೊಂಡ್ರೆ ಬಹಳ ಬಹಳ ಶುಭ ಫಲಗಳು ನಿಮಗೆ ಸಿಗುತ್ತೆ. 21 ತಿಂಗಳುಗಳು 21 ಸಂಕಷ್ಟಹರ ಚತುರ್ಥಿಗಳನ್ನು ಮಾಡ್ಕೊಳ್ಳೋಕೆ ನಿಮ್ಗೆ ಆಗಲಿಲ್ಲ ಅಂದರೆ 3, 5 ಈ ಥರ ನಿಮಗೆ ಎಷ್ಟು ಸಾಧ್ಯವಾದರೆ ಅಷ್ಟು ತಿಂಗಳುಗಳು ಮಾಡ್ಕೋಬಹುದು. ಆಗ ಪ್ರಾರಂಭಿಸ್ಬಹುದಪ್ಪ, ಈ ಆಷಾಢ ಮಾಸದಲ್ಲಿ ಪ್ರಾರಂಭಿಸ್ಬೋದಾ ಅಂದರೆ ಪ್ರಾರಂಭಿಸಬಹುದು. ಆಷಾಢ ಮಾಸದಲ್ಲಿ ದೇವತಾ ಮೂರ್ತಿಗಳ ಪೂಜೆಗೆ ಬಹಳ ವಿಶೇಷ ಇದೆ ಸ್ನೇಹಿತರೆ. ಇದಾಗಲ್ಲ ಅಂದರೆ ಮುಂದಿನ ತಿಂಗಳು ಶ್ರಾವಣದಲ್ಲಿ ಸಂಕಷ್ಟಹರ ಚತುರ್ಥಿಯನ್ನು ಪ್ರಾರಂಭಿಸಿದರೆ ಬಹಳ ಬಹಳ ಶುಭ ಫಲಗಳು ಸಿಗುತ್ತೆ. ಹೊಸದಾಗಿ ಪ್ರಾರಂಭಿಸುವವರು ಶ್ರಾವಣ ಮಾಸದಿಂದ ಪ್ರಾರಂಭಿಸ್ಕೋಬಹುದು. ಈ ದಿನ ನೀವು ವಿನಾಯಕನ ಆಲಯಗಳನ್ನು ಸಂದರ್ಶಿಸಿ
ದರ್ಶನ ಮಾಡಿಕೊಂಡ್ರೆ ಬಹಳ ಬಹಳ ಒಳ್ಳೆಯದು. ಶಿವನ ದೇವಾಲಯಗಳಲ್ಲಿ ವಿನಾಯಕ ಇರ್ತಾರಲ್ವ, ಆ ವಿನಾಯಕನನ್ನು ದರ್ಶಿಸ್ಕೊಂಡ್ರೂ ಬಹಳ ಶುಭ ಫಲ ನಿಮಗೆ ಸಿಗುತ್ತೆ ಸ್ನೇಹಿತರೆ. ವಿನಾಯಕನಿಗೆ ಇಂಥದೇ ಹೂಗಳು ಅಂಥದೇ ಹೂಗಳು ಇಂದ ಪೂಜೆ ಮಾಡಬೇಕು ಅಂತ ಏನಿಲ್ಲ. ಗರಿಕೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೂ ವಿನಾಯಕನ ಅನುಗ್ರಹ ನಿಮಗೆ ಸಿಗುತ್ತೆ. ಈ ದಿನ ನೀವು ಉಪವಾಸ ಇರಬೇಕು. ಎಲ್ಲರೂ ಉಪವಾಸ ಇರಲೇಬೇಕು ಅಂತೇನಿಲ್ಲ. ನಿಮಗೆ ಆಗೋರು ಸಾಧ್ಯವಾದರೆ ಉಪವಾಸ ಇದ್ದು ಸಾಯಂಕಾಲ ಚಂದ್ರನ ದರ್ಶನ ಮಾಡಿ, ಅಂದರೆ ಚಂದ್ರೋದಯ ಆದಮೇಲೆ ಚಂದ್ರನನ್ನು ನೋಡಿ ನೀವು ನಮಸ್ಕಾರ ಮಾಡಿಕೊಂಡು ಆಮೇಲೆ ನಿಮ್ಮ ಉಪವಾಸವನ್ನು ಬಿಟ್ಟು ಫಲಹಾರವನ್ನು ಸ್ವೀಕರಿಸಬಹುದು. ಉಪವಾಸ ಮಾಡೋಕ್ಕಾಗಲ್ಲ, ಮನೇಲಿ ಪೂಜೆ ಮಾಡೋಕ್ಕಾಗಲ್ಲ, ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟು ನಿಮ್ಮ ಮನಸ್ಸಿನಲ್ಲಿ ನಿಮ್ಗೆ ಎಷ್ಟು ಬಾರಿ ಸಾಧ್ಯನೋ ಆ ದಿನ ಪೂರ್ತಿ ಅಷ್ಟು ಬಾರಿ ಓಂ ಗಂ ಗಣಪತಿಯೇ ನಮಃ ಅಂತ ಸ್ಮರಣೆ ಮಾಡ್ತಾ ಇರ್ರಿ. ಆ ಸ್ವಾಮಿಯ ಅನುಗ್ರಹ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ನಾನು ನಿಮಗೆ ಗಣೇಶನ ಒಂದು ಪವರ್ಫುಲ್ ಮಂತ್ರವನ್ನು ಹೇಳ್ಕೊಡ್ತೀನಿ. ಇದನ್ನು ಸಾಧ್ಯವಾದರೆ ಆದಷ್ಟು ನೀವು 108 ಬಾರಿ ಪಠಿಸಿದರೆ ನಿಮ್ಮ ಸಂಕಷ್ಟಗಳೆಲ್ಲವೂ ತೊಲಗಿ ಹೋಗ್ತವೆ. ಇದು ಗಣೇಶ ಗಾಯತ್ರಿ ಮಂತ್ರ. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಈ ಮಂತ್ರವನ್ನು ನೀವು ಶ್ರದ್ಧಾಭಕ್ತಿಯಿಂದ 108 ಬಾರಿ ಜಪಿಸಿದ್ರೆ ನಿಮಗೆ ಆ ವಿಘ್ನೇಶ್ವರನ ಅನುಗ್ರಹ ಸಂಪೂರ್ಣವಾಗಿ ದೊರೆತು ನಿಮ್ಮ ಸಂಕಷ್ಟಗಳೆಲ್ಲ ತೊಲಗಿ ಹೋಗ್ತವೆ. ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.